Okay. See, we have solved a few problems on continuous series classification. You are all familiar with exclusive series and inclusive series. ಇವಾಗ ನೆಕ್ಸ್ಟು ಬರ್ಕೊಳ್ಳಿ ಇದನ್ನು ಓಪನ್ ಎಂಡ್ ಕ್ಲಾಸಲ್ಲಿ ಲೆಸ್ ದ್ಯಾನ್ ಸೀರೀಸ್ ಆ್ಯಂಡ್ ಮೋರ್ ದ್ಯಾನ್ ಸೀರೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇದು ಮುಂದೆ ಯೂಸ್ ಆಗುತ್ತೆ ನಮಗೆ. ಇಲ್ಲಿ ತಿಳ್ಕೊಂಡಿರಿ, ಲೆಸ್ ದ್ಯಾನ್ ಸೀರೀಸ್, ಮೋರ್ ದ್ಯಾನ್ ಸೀರೀಸ್ ಬರ್ಕೊಳ್ಳಿ. ಲೆಸ್ ದ್ಯಾನ್ ಸೀರೀಸ್ ಅಂಡ್ ಮೋರ್ ದ್ಯಾನ್ ಸೀರೀಸ್. ಲೆಸ್ ದ್ಯಾನ್ ಸೀರೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫ್ರೀಕ್ವೆನ್ಸಿ ವಿಲ್ ಬಿ ಗಿವನ್ in ascending order. We have to convert the given less than series into class interval. We have to convert the given less than series into class interval, and given cumulative frequency in ascending order, given cumulative frequency in ascending order should be converted into simple frequency. Less than series ಕೊಟ್ಟಾಗ ಇಲ್ಲಿ measures of central tendency ಚಾಪ್ಟರ್ ಅಲ್ಲಿ ನಿಮಗೆ ಇದು ಯೂಸ್ ಆಗುತ್ತೆ. ಇಲ್ಲಿ ಹೇಳಿರ್ತೀನಿ, ಅಲ್ಲಿ ಒಂದ್ಸಲ ಹೇಳ್ತೀನಿ. ಲೆಸ್ ದ್ಯಾನ್ ಸೀರೀಸ್ ಅಲ್ಲಿ ಕೊಟ್ಟಾಗ ಫ್ರೀಕ್ವೆನ್ಸಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ. ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇರುತ್ತೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ವಿಲ್ ಬಿ ಇನ್ ಅಸೆಂಡಿಂಗ್ ಆರ್ಡರ್, ದಟ್ ಈಸ್ ಫ್ರಮ್ ಲೋಯೆಸ್ಟ್ ಟು ದಿ ಹೈಯೆಸ್ಟ್. ದಟ್ ಈಸ್ ಫ್ರಮ್ ಲೋಯೆಸ್ಟ್ ಟು ದಿ ಹೈಯೆಸ್ಟ್. ವಿ ಹ್ಯಾವ್ ಟು ಕನ್ವರ್ಟ್ ದಿ ಗಿವನ್ ಲೆಸ್ ದ್ಯಾನ್ ಸೀರೀಸ್ into class interval, and cumulative frequency will be converted into simple frequency. Less than series ಅಲ್ಲಿ cumulative frequency ಕೊಟ್ಟಿರ್ತಾನೆ. cumulative frequency ascending order ಅಲ್ಲಿ ಇರುತ್ತೆ, lowest to the highest. ಕೊಟ್ಟಿರ್ತಕ್ಕಂಥ cumulative frequency ನ ನಾವು ಸಿಂಪಲ್ ಫ್ರೀಕ್ವೆನ್ಸಿ ಆಗಿ ಚೇಂಜ್ ಮಾಡಬೇಕು. ಕೊಟ್ಟಿರ್ತಕ್ಕಂಥ ಲೆಸ್ ದೆನ್ ಸೀರೀಸ್ ಅನ್ನ ಕ್ಲಾಸ್ ಇಂಟರ್ವಲ್ ಆಗಿ ಕನ್ವರ್ಟ್ ಮಾಡಬೇಕು. ಒಂದು ಎಕ್ಸಾಂಪಲ್ ಅನ್ನು ತಗೊಂಡ. ಇವಾಗ ಮಾರ್ಕ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಲೆಸ್ ದ್ಯಾನ್ 10, less than 20, less than 30, less than 40, less than 50. Number of students 5, 15, 25, 50, 70. ಇದು ಲೆಸ್ ದ್ಯಾನ್ ಸೀರೀಸ್. ಲೆಸ್ ದ್ಯಾನ್ 10, ಲೆಸ್ ದ್ಯಾನ್ 20, ಲೆಸ್ ದ್ಯಾನ್ 30, ಲೆಸ್ ದ್ಯಾನ್ 40, ಲೆಸ್ ದ್ಯಾನ್ 50. ಮತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾನೆ 5, 15, 25, 50, 70. ಆಡೆಡ್ ಫ್ರೀಕ್ವೆನ್ಸಿ ಲೋಯೆಸ್ಟ್ ಇಂದ ಹೈಯೆಸ್ಟ್. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ. ಒಂದು ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ, ಲೆಸ್ ದ್ಯಾನ್ ಸೀರೀಸ್ ಅಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ. ಕೊಟ್ಟಿರತಕ್ಕಂಥ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ನಾವು ಸಿಂಪಲ್ ಫ್ರೀಕ್ವೆನ್ಸಿಯಾಗಿ ಚೇಂಜ್ ಮಾಡಬೇಕು. ಹೇಗೆ ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಲೆಸ್ ದ್ಯಾನ್ 10 ಅಂದ್ರೆ ಮಾರ್ಕ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್, ಎರಡು ಕಾಲಮ್ ಹಾಕೊಳ್ಳಿ. ಮಾರ್ಕ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್. ಲೆಸ್ ದ್ಯಾನ್ 10 ಅಂದ್ರೆ 0 to 10. ಲೆಸ್ ದ್ಯಾನ್ 20 ಅಂದ್ರೆ 10 to 20. ಲೆಸ್ ದ್ಯಾನ್ 30 ಅಂದ್ರೆ 20 to 30. ಲೆಸ್ ದ್ಯಾನ್ 40 ಅಂದ್ರೆ 30 to 40. ಲೆಸ್ ದ್ಯಾನ್ 50 ಅಂದ್ರೆ 40 to 50. ಫ್ರೀಕ್ವೆನ್ಸಿ ಬರ್ಕೊಂಡಿದ್ದೀರಲ್ವ, ಕಮ್ಯುನಿಟಿ ಫ್ರೀಕ್ವೆನ್ಸಿ ನೋಡಿ.
ನಾನು ಇಲ್ಲೇ ಇಷ್ಟರಲ್ಲೇ ಬರೀತಾ ಇದ್ದೀನಿ. ಫಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ಆಸ್ ಇಟ್ ಈಸ್ ತಗೊಳ್ಬೇಕು 5. ಸೆಕೆಂಡ್ ಕ್ಲಾಸ್ ಫ್ರೀಕ್ವೆನ್ಸಿ ತಗೊಳ್ಬೇಕು ಅಂದ್ರೆ 15ರಿಂದ 5 ಮೈನಸ್ ಮಾಡಬೇಕು. ಫ್ರಮ್ 15 we have to deduct 5, we will get 10. ಥರ್ಡ್ ಕ್ಲಾಸ್ ಫ್ರೀಕ್ವೆನ್ಸಿ 25 ಇಂದ 15 ಅನ್ನ ಮೈನಸ್ ಮಾಡಬೇಕು, 10. ಫೋರ್ತ್ ಕ್ಲಾಸ್ ಫ್ರೀಕ್ವೆನ್ಸಿ 50 ಇಂದ 25 ಅನ್ನ ಮೈನಸ್ ಮಾಡಬೇಕು, 25. ಫಿಫ್ತ್ ಕ್ಲಾಸ್ 70 ಇಂದ 15 ಮೈನಸ್ ಮಾಡಬೇಕು, 20. ಇವಾಗ ನೋಡಿ, ಕೊಟ್ಟಿರ್ತಕ್ಕಂಥ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ನಾವು ಸಿಂಪಲ್ ಫ್ರೀಕ್ವೆನ್ಸಿಯಾಗಿ ಚೇಂಜ್ ಮಾಡಿದ್ವಿ. ಲೆಸ್ ದ್ಯಾನ್ ಸೀರೀಸ್ ಅಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ. ಲೆಸ್ ದ್ಯಾನ್ ಫ್ರೀಕ್ವೆನ್ಸಿ ಇರೋದನ್ನ ಕ್ಲಾಸ್ ಇಂಟರ್ವಲ್ ಆಗಿ ಚೇಂಜ್ ಮಾಡಬೇಕು. ಮತ್ತೆ ಕೊಟ್ಟಿರ್ತಕ್ಕಂಥ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಸಿಂಪಲ್ ಫ್ರೀಕ್ವೆನ್ಸಿಯಾಗಿ ಕನ್ವರ್ಟ್ ಮಾಡಬೇಕು. ಗಿವನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ವಿಲ್ ಬಿ ಚೇಂಜ್ ಟು ಸಿಂಪಲ್ ಫ್ರೀಕ್ವೆನ್ಸಿ. ಇನ್ನೊಂದು ಎಕ್ಸಾಂಪಲ್ ತಗೊಂಡು, wages less than 20, less than 40, less than 60, less than 80, less than 100. Number of workers, number of workers 20, 50, 80, 100, 110. ನೋಡಿ, ಲೆಸ್ ದ್ಯಾನ್ ಸೀರೀಸ್ ಅಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ ಇನ್ ಅಸೆಂಡಿಂಗ್ ಆರ್ಡರ್, ದಟ್ ಈಸ್ ಫ್ರಮ್ ಲೋಯೆಸ್ಟ್ ಟು ದಿ ಹೈಯೆಸ್ಟ್. ವಿ ಹ್ಯಾವ್ ಟು ಕನ್ವರ್ಟ್ ದಿ ಗಿವನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇಂಟು ಸಿಂಪಲ್ ಫ್ರೀಕ್ವೆನ್ಸಿ. ಇವಾಗ ಇದನ್ನ ನೋಡಿ, ಇಲ್ಲಿ ಬರೀತೀನಿ. ವೇಜಸ್, number of workers, wages, number of workers. Less than 20 ಅಂದ್ರೆ 0 to 20, less than 40 ಅಂದ್ರೆ 20 to 40, less than 60 ಅಂದ್ರೆ 40 to 60, 60 to 80, 80 to 100. ನಾನು ಹೇಳಿದ್ದೆ, in the case of less than series, cumulative frequency will be given. Cumulative frequency will be given in ascending order, that is from lowest to the highest. We have to convert the given cumulative frequency into simple frequency. ಇಲ್ಲಿ ಅಷ್ಟೇ, ಫಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ಆಸ್ ಇಟ್ ಈಸ್ ತಗೊಳ್ಳಿ 20. ಸೆಕೆಂಡ್ ಕ್ಲಾಸ್ 50 ಮೈನಸ್ 20, 30. 100 ಇದು 80 ಮೈನಸ್ 50, 30. 100 ಮೈನಸ್ 80, 20. 110 minus 100, 10. We have converted the given less than series into class interval and given cumulative frequency into simple frequency. Idu less than series bagi. Less than series alli cumulative frequency kotirtane. Cumulative frequency ascending order alli irutte, that is from lowest to the highest. We have to convert the given cumulative frequency into simple frequency. Here, more than series. ಬರ್ಕೊಂಡಿದ್ದೀರಿ ಇದನ್ನ? Okay. Now, more than series ಬರ್ಕೊಳ್ಳಿ. More than series. ಮೋರ್ ದ್ಯಾನ್ ಸೀರೀಸ್ ಅಲ್ಲಿ ಯಾವ ರೀತಿ ಲೆಸ್ ದ್ಯಾನ್ ಸೀರೀಸ್ ಅಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೋ ಅದೇ ರೀತಿ ಮೋರ್ ದ್ಯಾನ್ ಸೀರೀಸ್ ಅಲ್ಲೂ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ. ಈವನ್ ಇನ್ ದಿ ಕೇಸ್ ಆಫ್ ಮೋರ್ ದ್ಯಾನ್ ಸೀರೀಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ವಿಲ್ ಬಿ ಗಿವನ್.
cumulative frequency will be given in descending order. Less than series ಅಲ್ಲಿ ascending order, more than series ಅಲ್ಲಿ descending order. Less than series ಅಲ್ಲಿ lowest ಇಂದ highest, more than series ಅಲ್ಲಿ highest ಇಂದ lowest. Opposite. In the case of less than series, cumulative frequency will be given in ascending order from lowest to highest. But in the case of more than series, cumulative frequency will be given in descending order, that is from highest to lowest. One example, more than 0 marks, number of students. More than 0, more than 10, more than 20, more than 30, more than 40, more than 50. So, frequency, number of students 80, 60, 50, 35, 25, 10. More than series ಅಲ್ಲಿ cumulative frequency ಕೊಟ್ಟಿರ್ತಾನೆ. More than series ಅಲ್ಲಿ ಕೊಟ್ಟಿರ್ತಕ್ಕಂಥ cumulative frequency descending order ಇರುತ್ತೆ, highest ಇಂದ lowest. Less than series ಅಲ್ಲೂ cumulative frequency ಕೊಟ್ಟಿರ್ತಾನೆ, cumulative frequency will be given in ascending order. Less than series ಅಲ್ಲಿ lowest to highest. More than series ಅಲ್ಲಿ cumulative frequency ಕೊಟ್ಟಿರ್ತಾನೆ, highest to lowest, highest in the lowest. ಎಲ್ಲಿ more than series ಅಲ್ಲಿ. Less than series ಅಲ್ಲಿ lowest in the highest. ಅರ್ಥ ಆಯ್ತಾ? ಇವಾಗ ಇದನ್ನು ಯಾವ ರೀತಿ ನಾವು ಕನ್ವರ್ಟ್ ಮಾಡೋದು, ಇಲ್ಲಿ ಬರೀತೀನಿ ನೋಡಿ. ಮಾರ್ಕ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್. More than 0, 0 to 10, more than 10, 10 to 20, 20 to 30, 30 to 40, 40 to 50, 50 to 60. More than 0, 0 to 10, more than 10, 10 to 20, more than 20, 20 to 30, more than 40, 40 to 50, more than 50, 50 to 60. ಇಲ್ಲಿ ಏನು ಮಾಡೋದಪ್ಪ ಅಂದರೆ, ಲೆಸ್ ದ್ಯಾನ್ ಸೀರೀಸ್ ಅಲ್ಲಿ ಹಿಂದಿನ ಫ್ರೀಕ್ವೆನ್ಸಿಯಿಂದ ಮುಂದಿನ ಫ್ರೀಕ್ವೆನ್ಸಿಯಿಂದ ಮೈನಸ್ ಮಾಡ್ತಾರೆ. ಆದರೆ ಮೋರ್ ದೆನ್ ಸೀರೀಸ್ ಅಲ್ಲಿ ಆಗಲ್ಲ, ಮುಂದೆ ಇರ್ತಕ್ಕಂಥ ಇದರಿಂದ ಇದನ್ನ ಮೈನಸ್ ಮಾಡಬೇಕು. 80 ಇಂದ 60 ನ ಮೈನಸ್ ಮಾಡಬೇಕು, 60 ಇಂದ 15 ನ ಮೈನಸ್ ಮಾಡಬೇಕು, 50 ಇಂದ 35 ಅನ್ನ ಮೈನಸ್ ಮಾಡಬೇಕು, 35 ಇಂದ 25 ಅನ್ನ ಮೈನಸ್ ಮಾಡಬೇಕು, 25 ಇಂದ 10 ಅನ್ನ ಮೈನಸ್ ಮಾಡಬೇಕು. ಈ ರೀತಿ ನೋಡಿ, 80 ಮೈನಸ್ 60 20, 60 ಮೈನಸ್ 50 10, 50 minus 35 15, 35 minus 25 10, 35 minus 25 10, 25 minus 10, 25 minus 10 15. ಕೊನೆಯಲ್ಲಿ 10 ಉಳಿದಿದೆ, ಅದನ್ನು ಆಸ್ ಇಟ್ ಈಸ್ ಬರೀಬಹುದು, ಅಥವಾ 10 ಮುಂದೆ ಏನಿದೆ ಏನು ಇಲ್ಲ 0, 10 minus 0 10, ಅಥವಾ ಟೇಕ್ ಆಸ್ ಇಟ್ ಈಸ್ 10. ಸೊ ಮೋರ್ ದೆನ್ ಸೀರೀಸ್ ಅಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ, ಕೊಟ್ಟಿರ್ತಕ್ಕಂಥ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ನಾವು ಸಿಂಪಲ್ ಫ್ರೀಕ್ವೆನ್ಸಿಯಾಗಿ ಚೇಂಜ್ ಮಾಡಬೇಕು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಕೊಟ್ಟಿರ್ತಾನೆ, ದಟ್ ಈಸ್ ಫ್ರಮ್ ಲೋಯೆಸ್ಟ್ ಟು ಹೈಯೆಸ್ಟ್. ಯಾವ ರೀತಿ ಮೈನಸ್ ಮಾಡೋದು ಅಂತ ಗೊತ್ತಾಯ್ತು. ಇನ್ನೊಂದು ಎಕ್ಸಾಂಪಲ್ ತಗೊಂಡ್ಬಂದು ಬರ್ಕೊಂಡ್ರೆ ಇದನ್ನ ಬರ್ಕೊಳ್ಳಿ. We will take one more example of more than series. Wages, number of workers,
more than 20, more than 40, more than 60, more than 80, more than 100, more than 120. 100, 90, 60, 40, 30, 10. Ready? In the case of more than series, cumulative frequency is given. Cumulative frequency is given in descending order from highest to lowest. How to convert? Take wages. Number of workers. More than 20, 20 to 40. More than 40, 40 to 60. 60 is the next year. 40 to 60. More than 60, 60 to 80. More than 80, 80 to 100. More than 100, 100 to 120. More than 120, 120 to 140. How to convert this given cumulative frequency into simple frequency? In the case of more than series, cumulative frequency will be given and it will be given in descending order. 100 minus 90, 10. 90 minus 60, 30. 60 minus 40, 20. 40 minus 30, 10. 30 minus 10, 20. 10 ಆದ್ಮೇಲೆ ಏನು ಇಲ್ಲ 0. ಇದನ್ನು as it is ತಗೊಂಡ್ಬಿಡಿ. ಯಾವ ರೀತಿ ಲೆಸ್ ದನ್ ಸೀರೀಸ್ ಅಲ್ಲಿ ಫಸ್ಟ್ ಕ್ಲಾಸ್ as it is ತಗೊಳ್ತಾ ಇದ್ವೋ ಅದೇ ರೀತಿ ಮೋರ್ ದನ್ ಸೀರೀಸ್ ಅಲ್ಲಿ ಲಾಸ್ಟ್ ಕ್ಲಾಸ್ as it is ತಗೊಳ್ಳಿ. ಇದು ಲೆಸ್ ದನ್ ಸೀರೀಸ್, ಮೋರ್ ದನ್ ಸೀರೀಸ್. ನೆಕ್ಸ್ಟ್ ನಾವು ಟ್ಯಾಬ್ಯುಲೇಷನ್ ಗೆ ಹೋಗೋಣ.